ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಬಾಗಿಲು ಎದುರಿಗೆ ಮೆಟ್ಟಿಲು ಬರಬಹುದೇ ಅಥವಾ ಮೆಟ್ಟಿಲು ಎದುರಿಗೆ ಬಾಗಿಲು ಬರಬಹುದೇ ಅನ್ನೋದರ ವಾಸ್ತು ಟಾಪಿಕ್ ನಿಮಗೆ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೊದಲಿಗೆ ವಾಸ್ತು ವಿಚಾರದಲ್ಲಿ ಸುಮಾರು ಜನಕ್ಕೆ ಅದು ತುಂಬ ಗೊಂದಲ ಇರುತ್ತೆ. ಸುಮಾರು ಕಡೆ ನನಗೆ ಕ್ವಶನ್ಗಳು ಬಂದಿದ್ದಾವೆ, ಮತ್ತು ಕೆಲವರು ಫೋನ್ ಮಾಡಿನೂ ಕೇಳಿದ್ದಾರೆ. ಸರ್, ನಮ್ಮ ಮನೆಯಲ್ಲಿ ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಇದೆ, ಕೆಲವೊಬ್ಬರು ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಇರಬಾರ್ದು, ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರಬಾರ್ದು ಅಂತಾರೆ. ನಾವು ಮಾಡಿಬಿಟ್ಟಿದ್ದೀವಿ ಏನು ಅಂತಲೂ ಕೆಲವರು ಕ್ವಶನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ವಾಸ್ತು ವಿಚಾರ ನಿಮಗೆ ಇವತ್ತು ಕ್ಲಾರಿಟಿ ಕೊಡಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈಗಿನ ಒಂದು ಕಾಲಮಾನದಲ್ಲಿ ಪ್ರತಿಯೊಬ್ಬರು ಡೂಪ್ಲೆಕ್ಸ್ ಮನೆಗಳನ್ನ ಕಟ್ಟೋದು ಸರ್ವೇ ಸಾಮಾನ್ಯ ಆಗಿದೆ. ಹಾಗಾಗಿ ಡೂಪ್ಲೆಕ್ಸ್ ಮಾಡಬೇಕಾದ್ರೆ ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರ್ಬೋದಾ ಅಥವಾ ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರ್ಬೋದಾ ಅನ್ನೋದು ಸುಮಾರು ಜನರ ಗೊಂದಲ. ಮತ್ತು ಸುಮಾರು ಜನ ಸುಮಾರು ರೀತಿ ಕೆಲವರು ಮಾಡಬಹುದು ಅಂತಾರೆ, ಕೆಲವರು ಮಾಡಬಾರ್ದು ಅಂತಾರೆ. ಅದು ಎಲ್ಲದಕ್ಕೂ ನಿಮಗೆ ಕ್ಲಾರಿಟಿ ಕೊಡ್ತೇನೆ ಈ ದಿನ. ಹಾಗಾಗಿ ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ. ಅದೇ ರೀತಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋಗಳು ನೋಡ್ತಾ ಇದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮಗೆ ಮುಂದಿನ ವಿಡಿಯೋಗಳು ನೋಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಾಸ್ತು ವಿಚಾರದಲ್ಲಿ ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರ್ಬೋದು ಅನ್ನೋದು ಕ್ಲಿಯರಾಗಿ ಅರ್ಥ ಆಗುತ್ತೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆನ ಸ್ಟಾರ್ಟ್ ಮಾಡೋಣ. ನೋಡಿ, ಉದಾಹರಣೆಯಾಗಿ ನಾನು ಒಂದು ಮನೆಯ ಚಿತ್ರಣ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೀವು ಅದು ರಸ್ತೆಗಳ ಮೇಲೂ ಡಿಪೆಂಡ್ ಆಗುತ್ತೆ. ನೋಡಿ, ಇದು ಪೂರ್ವದ ರಸ್ತೆ ಇರುತ್ತೆ, ಪೂರ್ವ ಈಶಾನ್ಯದ ಬಾಗಿಲು ಮಾಡಿರ್ತೀರಾ. ಪೂರ್ವ ಈಶಾನ್ಯದ ಬಾಗಿಲು ಮಾಡಿ ನೀವು ವಾಯುವ್ಯದಲ್ಲಿ ನೀವು ಸ್ಟೇರ್ ಕೇಸ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತೀರಾ. ಆವಾಗ ವಾಯುವ್ಯದಲ್ಲಿ ನೀವು ಸ್ಟೇರ್ ಕೇಸ್ ಮಾಡಿದಾಗ ಆಂಟಿ ಕ್ಲಾಕ್ ವೈಸ್ ಹೋಗಬೇಕು. ಅದು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೇನೆ. ಕ್ಲಾಕ್ ವೈಸ್ ಯಾಕೆ, ಆಂಟಿ ಕ್ಲಾಕ್ ವೈಸ್ ಯಾಕೆ ಅಂತ ಬೇರೆ ವಿಡಿಯೋದಲ್ಲಿ ಹೇಳಿದ್ದೇನೆ. ಆದರೆ ಇಲ್ಲಿ ನಾನು ಮಾತಾಡ್ತಾ ಇರೋದು ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರ್ಬೋದಾ, ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರಬಾರ್ದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅದರ ವಿಚಾರವಾಗಿ ನಿಮ್ಗೆ ವಿವರಿಸಲಿಕ್ಕೆ ಬಯಸ್ತೇನೆ. ಅದು ಸುಮಾರು ಜನರ ಗೊಂದಲನೂ ಆಗಿರುತ್ತೆ, ಹಾಗಾಗಿ ಅದ್ರ ಕ್ಲಾರಿಟಿ ಕೊಡ್ತೇನೆ. ನೋಡಿ, ಈಗ ಬಾಗಿಲು ಇಡ್ತೀರಾ, ಪೂರ್ವ ಈಶಾನ್ಯದ ಬಾಗಿಲೇ ಬರಬೇಕು. ಯಾಕಂದ್ರೆ ಇವತ್ತು ನಾವು ಪೂರ್ವದ ಬಾಗಿಲು ಮಧ್ಯ ಮಾಡಿದ್ರೆ ಈಶಾನ್ಯ ಭಾಗದಲ್ಲಿ ಏನು ಹಾಕಬಾರ್ದು, ಸೋಫಾನು ಹಾಕಬಾರ್ದು, ಖಾಲಿ ಬಿಡಬೇಕು ಅಂತಾರೆ. ಮತ್ತೆ ದಕ್ಷಿಣಕ್ಕೆ ಮಖ ಹಾಕಬಾರ್ದು ಅಂತೇಳಿ ಈಗಿನ ಇದರಲ್ಲಿ ಮಧ್ಯದ ಬಾಗಿಲು ಇರೋದಿಲ್ಲ. ಒಂದು ಕಾರ್ನರ್ಗೆ ಒಂದು 9 ಇಂಚ್ ಬಿಟ್ಟು ಪೂರ್ವ ಈಶಾನ್ಯದ ಡೋರ್ ಇರುತ್ತೆ. ಆ ಪೂರ್ವ ಈಶಾನ್ಯದ ಡೋರ್ಗೆ ಎದುರಾಗಿ ಸ್ಟೇರ್ ಕೇಸ್ ಬರುತ್ತೆ. ಆವಾಗ ಸ್ಟೇರ್ ಕೇಸ್ ಬರಬಾರ್ದು ಅನ್ನೋದು ಕೆಲವರು ತುಂಬ ಗೊಂದಲ ರೀತಿಲಿ ಹೇಳ್ತಾರೆ. ಸ್ಟೇರ್ ಕೇಸ್ ಬಂದ್ಬಿಟ್ರೆ ಹಂಗಾಗ್ಬಿಡುತ್ತೆ, ಹಿಂಗಾಗ್ಬಿಡುತ್ತೆ ಅಂತ. ನೋಡಿ, ನಾನು ಹೇಳ್ತಾ ಇದ್ದೇನೆ, ನನ್ನ 23 ವರ್ಷದ ಅನುಭವದಲ್ಲಿ ನಮ್ಮ ಗೌರವ್ ತಿರುಪತಿ ರೆಡ್ಡಿ ಅವರು, ನಮ್ಮ ಗುರುಗಳು, ಯಾವತ್ತೂ ಎಲ್ಲಿನೂ ಯಾವುದೇ ವಾಸ್ತುಶಾಸ್ತ್ರದಲ್ಲಿ ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರಬಾರ್ದು, ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರಬಾರ್ದು ಅಂತ ಎಲ್ಲೂ ಇಲ್ಲ. ಮತ್ತೆ ನಮ್ಮ ಅನುಭವಗಳಿಗೂ ಬಂದಿಲ್ಲ. ನಮ್ಮ 23 ವರ್ಷದ ಅನುಭವದಲ್ಲಿ ನಮ್ಮ ಅನುಭವಗಳಿಗೂ ಆ ರೀತಿ ಬಂದಿಲ್ಲ. ಸ್ಟೇರ್ ಕೇಸ್ ಎದುರುಗ ಬಾಗಿಲು ಇರಬಾರ್ದು ಅನ್ನೋದು ಯಾವುದು ತಪ್ಪಲ್ಲ. ಆದಷ್ಟು ಮೂಲೆ ನೋಡಿ, ಇದೇನು ರೇಲಿಂಗ್ಸ್ ಬರುತ್ತೆ ಅದರದ್ದು ಮೂಲೆ ಬಾಗಿಲಿಗೆ ಎದುರಾಗಿ ಹೊಡೆದೇ ಇರೋ ರೀತಿ ಮಾಡ್ಕೊಳ್ಳಿ. ಆದರೂ ಅದು ಏನು ದೊಡ್ಡ ವಿಚಾರ ಅಲ್ಲ. ಆದರೆ ನೀವು ಬಾಗಿಲಿಗೆ ಎದುರುಗ ಸ್ಟೇರ್ ಕೇಸು ಬರ್ಬೋದು, ಸ್ಟೇರ್ ಕೇಸ್ ಎದುರುಗ ಬಾಗಿಲು ಬರ್ಬೋದು. ಅದು ಯಾವಾಗ ತಪ್ಪು ಏನು ಅನ್ನೋದು ಗೊತ್ತಿರಬೇಕು. ನೋಡಿ, ಪೂರ್ವ ಈಶಾನ್ಯದ ಬಾಗಿಲು ಮಾಡಿದ್ದೀರಾ, ವಾಯುವ್ಯದಲ್ಲಿ ಸ್ಟೇರ್ ಕೇಸ್ ಇದೆ, ಅದನ್ನ ಈ ಸ್ಟೇರ್ ಕೇಸು ಬಾಗಿಲಿಗೆ ಎದುರು ಬರ್ಬೋದು. ಅದೇ ರೀತಿ ದಕ್ಷಿಣದಲ್ಲಿ ಮಾಡಿದ್ದೀರಾ ಸ್ಟೇರ್ ಕೇಸು, ಆವಾಗ ಕ್ಲಾಕು ಆಂಟಿ ಕ್ಲಾಕೆ ಬರಬೇಕು. ಆವಾಗ ನಿಮಗೆ ಉತ್ತರ ಈಶಾನ್ಯದ ಬಾಗಿಲಿದ್ರೆ ಆ ಸ್ಟೇರ್ ಕೇಸ್ ಎದುರಾಗಿ ಬಾಗಿಲು ಬರಬಾರ್ದು ಅಂತಾರೆ. ಅದು ತಪ್ಪು. ಆ ರೀತಿನೂ ಏನೂ ಇಲ್ಲ. ಸ್ಟೇರ್ ಕೇಸ್ ಎದುರಾಗಿ ಬಾಗಿಲು ಬರ್ಬೋದು, ಬಾಗಿಲಿಗೆ ಎದುರಾಗಿ ಸ್ಟೇರ್ ಕೇಸ್ ಬರಬಹುದು. ನೀವು ವಾಯುದಲ್ಲಿ ಮಾಡಿದ್ದೀರಾ, ಉತ್ತರ ಈಶಾನ್ಯದಲ್ಲಿ ಡೋರ್ ಇಟ್ಟಿದ್ದೀರಾ, ಸ್ಟೇರ್ ಕೇಸ್ ಬರ್ಬೋದು, ತೊಂದರೆ ಇಲ್ಲ. ನೈಋತ್ಯದಲ್ಲಿ ಸ್ಟೇರ್ ಕೇಸೇ ಬರಬಾರ್ದು, ಈಶಾನ್ಯದಲ್ಲಿ ಸ್ಟೇರ್ ಕೇಸೇ ಬರಬಾರ್ದು, ಪಶ್ಚಿಮದಲ್ಲಿ ಸ್ಟೇರ್ ಕೇಸ್ ಬರ್ಬೋದು. ನೀವು ಪೂರ್ವ ಈಶಾನ್ಯ ಆದರೂ ಇಟ್ಕೊಳ್ಳಿ, ಪೂರ್ವದ ಬಾಗಿಲಾದರೂ ಇಟ್ಕೊಳ್ಳಿ, ಅಥವಾ ಉತ್ತರ ಈಶಾನ್ಯದ ಬಾಗಿಲಾದರೂ ಇಟ್ಕೊಳ್ಳಿ, ಸ್ಟೇರ್ ಕೇಸು ಬಾಗಿಲು ಎದುರಿಗೆ ಬರ್ಬೋದು. ನಾನು ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ನ ಪದೇ 2 ಸರಿ 3 ಸರಿ ಹೇಳ್ತೇನೆ. ದಯಮಾಡಿ ಯಾರು
ಬೇಜಾರು ಮಾಡ್ಕೊಳ್ಬೇಡಿ, ಏನು ಇವರು 2 ಸರಿ 3 ಸರಿ ಹೇಳ್ತಾರೆ ಅಂತ. ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ನ 2 ಸರಿ 3 ಸರಿ ಒತ್ತಿ ಒತ್ತಿ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗುತ್ತೆ ಅನ್ನೋ ಒಂದೇ ಉದ್ದೇಶ ಅಷ್ಟೇ. ಹಾಗಾಗಿ ಬಾಗಿಲು ಎದುರಿಗೆ ಸ್ಟೇರ್ ಕೇಸು ಬರ್ಬೋದು, ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರ್ಬೋದು. ನಾನು ಕೆಲವರು ವಿಡಿಯೋಗಳು ನೋಡಿದ್ದೇನೆ, ಮೆಟ್ಲುಗಳು ಸ್ಟೇರ್ ಕೇಸು ಬಾಗಿಲು ಎದುರಿಗೆ ಬರಬಾರ್ದು, ಬಂದಿದ್ದು ಮೆಟ್ಲೆತ್ತ ಮೇಲೆ ಹೊರಟ್ಬಿಡ್ತದೆ, ಬರೋ ಲಾಭ ಮೇಲೆ ಹೋಗ್ಬಿಡ್ತದೆ, ಅಥವಾ ಮೆಟ್ಲು ಎದುರಿಗೆ ಇರೋದ್ರಿಂದ ನಿಮಗೆ ಧನಲಕ್ಷ್ಮಿ ವಾಪಸ್ ಹೋಗ್ಬಿಡ್ತಾಳೆ. ಆ ರೀತಿ ಏನು ಇಲ್ಲ. ನೀವು ಸ್ಟೇರ್ ಕೇಸ್ನ ಯಾವ ರೀತಿ ಹಾಕಿದ್ದೀರಾ ಅನ್ನೋದೇ ಇಂಪಾರ್ಟೆಂಟು. ನೋಡಿ, ವಾಯುದಲ್ಲಿ ಪಶ್ಚಿಮಕ್ಕೆ ಹತ್ತಾ ಇದ್ದೀರಾ, ಆಂಟಿ ಕ್ಲಾಕ್ ಹತ್ತಬೇಕು, ಕ್ಲಾಕ್ ವೈಸು ಹತ್ತಬಾರ್ದು, ಅದು ರಾಂಗು. ಅದು ಬಿಟ್ಟರೆ ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರೋದು ರಾಂಗ್ ಅಲ್ಲ. ಅದೇ ರೀತಿ ದಕ್ಷಿಣದಲ್ಲಾದರೂ ಅಷ್ಟೇ, ಆಗ್ನೇಯದಲ್ಲಾದರೂ ಅಷ್ಟೇ ಆಂಟಿ ಕ್ಲಾಕ್ ಮಾಡಬಾರ್ದು, ಕ್ಲಾಕ್ ವೈಸೇ ಮಾಡಬೇಕು ಸೌತ್ಗೆ ಹತ್ತೋವಾಗ. ಅಷ್ಟು ಬಿಟ್ಟರೆ ನೀವೇನಾದರೂ ಪಶ್ಚಿಮ ವಾಯುವ್ಯದ ಬಾಗಿಲಾಗಿ, ಪಶ್ಚಿಮದ ರಸ್ತೆ ಇದೆ, ನಾನು ಪಶ್ಚಿಮದ ಬಾಗಿಲೇ ಇಟ್ಟಿದ್ದೀನಿ ಅಂತಂದಾಗ, ಪಶ್ಚಿಮ ವಾಯುವ್ಯದ ಬಾಗಿಲಿಟ್ಟಾಗ ನೀವೇನಾದರೂ ಈಶಾನ್ಯದಲ್ಲಿ ಸ್ಟೇರ್ ಕೇಸ್ ಹಾಕಿದ್ರೆ ಸ್ಟೇರ್ ಕೇಸು ಈಶಾನ್ಯದಲ್ಲೇ ಬರಬಾರ್ದು. ಅದು ಒಂದೇ ಉದ್ದೇಶ. ನೀವು ಎಲ್ಲೇ ಬಾಗಿಲಿಡಿ, ಪಶ್ಚಿಮ ವಾಯುವ್ಯದಲ್ಲಿಡಿ, ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರಬೇಕಷ್ಟೇ. ಆ ಜಾಗದಲ್ಲಿ ಸ್ಟೇರ್ ಕೇಸು ಬರಬಾರ್ದು. ನೀವು ಸ್ಟೇರ್ ಕೇಸ್ ಯಾಕೆ ಬರಬಾರ್ದು ಅಂದರೆ, ಪಶ್ಚಿಮದ ಬಾಗಿಲಿದ್ದಾಗ ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯ, ಈಶಾನ್ಯ ಭಾಗದಲ್ಲಿ ಸ್ಟೇರ್ ಕೇಸೇ ಬರಬಾರ್ದು. ನೀವು ಎಲ್ಲೇ ಇಕ್ಕಿ, ನೀವು ಪಶ್ಚಿಮ ವಾಯುವ್ಯದಲ್ಲಾದರೂ ಇಡಿ, ನೀವು ಯಾವ ರಸ್ತೆ ಆದರೂ ಇಡಿ, ಈಶಾನ್ಯ ಭಾಗದಲ್ಲಿ ಸ್ಟೇರ್ ಕೇಸ್ ಬರಬಾರ್ದು. ಅದೊಂದೇ ಇಂಪಾರ್ಟೆಂಟು. ಅದೇ ರೀತಿ ದಕ್ಷಿಣ ಆಗ್ನೇಯದ ಡೋರ್ ಇದೆ, ಅವಾಗ ನೀವು ಉತ್ತರ ಈಶಾನ್ಯದಲ್ಲಿ ಸ್ಟೇರ್ ಕೇಸು ಬರಬಾರ್ದು. ಬಾಗಿಲು ಎದುರುಗೆ ಅಂತಲ್ಲ, ಓವರ್ ಆಲ್ ಸ್ಟೇರ್ ಕೇಸೇ ಬರಬಾರ್ದು ಈಶಾನ್ಯ ಭಾಗದಲ್ಲಿ. ಉತ್ತರದಲ್ಲೂ ಸ್ಟೇರ್ ಕೇಸ್ ಬರಬಾರ್ದು. ದಕ್ಷಿಣದ ಬಾಗಿಲಿದೆ, ನೀವು ಉತ್ತರದಲ್ಲೂ ಸ್ಟೇರ್ ಕೇಸ್ ಬರಬಾರ್ದು. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಲ್ಲ, ಉತ್ತರದಲ್ಲೂ ಸ್ಟೇರ್ ಕೇಸೇ ಬರಬಾರ್ದು. ನೈಋತ್ಯದಲ್ಲೂ ಸ್ಟೇರ್ ಕೇಸ್ ಬರಬಾರ್ದು. ಪಶ್ಚಿಮ ವಾಯುವ್ಯ, ಉತ್ತರ ವಾಯುವ್ಯ, ಆಗ್ನೇಯ, ದಕ್ಷಿಣದಲ್ಲಿ, ಪೂರ್ವದಲ್ಲಿ ಸ್ಟೇರ್ ಕೇಸ್ ಬರ್ಬೋದು. ಅದನ್ನು ಬಿಟ್ಟು ನೀವು ಬಾಗಿಲಿಗೆ ಎದುರಿಗೆ ಸ್ಟೇರ್ ಕೇಸ್ ಇದೆ, ಮೆಟ್ಲಿಗೆ ಎದುರಿಗೆ ಬಾಗಿಲಿದೆ, ಅವೆಲ್ಲ ನಿಮಗೆ ಬುರ್ಡೆ ಬಿಡ್ತಾರೆ. ಬುರ್ಡೆ ವಾಸ್ತು ಅವರು ಜಾಸ್ತಿ ಜನ ಇದ್ದಾರೆ ನಮ್ಮಲ್ಲಿ. ಅದನ್ನ ಬುರ್ಡೆ ವಾಸ್ತುನೇ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಇವತ್ತು 4 ಜನ 10 ಜನ ವಾಸ್ತು ಅವರು ಒಂದೇ ಹೇಳಿದ್ರೆ ನೀವು ನಂಬ್ತೀರಾ. ಒಬ್ಬೊಬ್ಬ ವಾಸ್ತು ಅವರು ಒಂದೊಂದು ಹೇಳಿದ್ರೆ ನೀವು ನಂಬೋದಕ್ಕಾಗೋದಿಲ್ಲ, ಕನ್ಫ್ಯೂಸ್ ಆಗ್ತಾ ಇದ್ದೀರಾ. ಅದು ನಮ್ಮ ವಾಸ್ತು ಅವ್ರದ್ದು ತಪ್ಪಿದೆ, ಕೆಲವು ಇಂಜಿನಿಯರ್ಸ್ದು ತಪ್ಪಿದೆ, ಕೆಲವು ಮೇಸ್ತ್ರಿದು ತಪ್ಪಿದೆ. 2 ಮನೆಗೆ ವಾಸ್ತು ಅವ್ರು ಬಂದು, ವಾಸ್ತು ಕನ್ಸಲ್ಟೆಂಟ್ ಬಂದು ವಾಸ್ತು ಹೇಳಿರ್ತಾರೆ, ಅಲ್ಲಿ ಮೇಸ್ತ್ರಿ ನೋಡ್ಕೊಂಡಿರ್ತಾನೆ, ಅವ್ನು 4ನೇ ಮನೆಗೆ ಅವನೇ ಮೇಸ್ತ್ರಿನೇ ವಾಸ್ತು ಅವ್ರು ಆಗೋಗಿರ್ತಾರೆ. ಆ ಬಿಲ್ಡಿಂಗ್ ಓನರ್ಗಳು ಅದೇ ರೀತಿ ವಾಸ್ತು ಅವ್ರ ಮಾತು ಕೇಳೋದಿಲ್ಲ, ಮೇಸ್ತ್ರಿ ಮಾತು ಕೇಳ್ತಾರೆ, ಮೇಸ್ತ್ರಿನೇ ಎಲ್ಲ ವಾಸ್ತು ಅಂತಾರೆ. ಆ ರೀತಿ ತಪ್ಪುಗಳು ಮಾಡಿಕೊಂಡು ನೀವು ಯಾವುದೇ ಕಾರಣಕ್ಕೂ ಯಾವುದೇ ಭಾಗದ ಮೂಲೆ ಹೊಡಿಬಾರ್ದು. ಸ್ಟೇರ್ ಕೇಸ್ದು ಒಂದು ಕಾರ್ನರ್ ಆಗಲಿ ಅಥವಾ ಅರ್ಧಂಬರ್ಧ ಮೂಲೆಗಳು ಹೊಡೆಯೋದು ತಪ್ಪು. ಆದರೆ ಸ್ಟೇರ್ ಕೇಸ್ ಎದುರುಗ ಬಾಗಿಲು ಬರ್ಬೋದು, ಬಾಗಿಲು ಎದುರುಗ ಸ್ಟೇರ್ ಕೇಸು ಬರ್ಬೋದು. ನೀವು ಆ ಬಾಗಿಲಲ್ಲಿ ಬಂದಿದ್ದ ಮೆಟ್ಲ ಮೇಲೆ ಹತ್ಬಿಟ್ಟು ಮೇಲೆ ಹೊರಟೋಗ್ತಾರೆ ಲಕ್ಷ್ಮಿ, ಧನಲಕ್ಷ್ಮಿ. ಈ ಬಾಗಿಲಲ್ಲಿ ಬಂದಿದ್ದು ಆ ಬಾಗಿಲಲ್ಲಿ ಆಚೆ ಹೋಗ್ಬಿಡ್ತಾಳೆ. ಆ ರೀತಿ ಇಲ್ಲ. ದಯಮಾಡಿ ವಾಸ್ತು ಈಸ್ ದ ಸೈನ್ಸ್. ಒಂದು ಒಳ್ಳೆ ರೀತಿಲಿ ಎಲ್ಲರೂ ಮಾಡ್ಕೊಳೋದಕ್ಕೆ ಪ್ರಯತ್ನ ಆಗೋ ರೀತಿ ಎಲ್ಲರೂ ಒಂದೇ ರೀತಿ ಹೇಳ್ಬೇಕು. ಕೆಲವೊಬ್ಬರ ಅನುಭವದ ಮೇಲೆ ಕೆಲವೊಂದು ವಿಚಾರಗಳು ಜಾಸ್ತಿ ಕಡಿಮೆ ಇರುತ್ತೆ, ಆದರೆ ಬೇಸ್ ಒಂದೇ ಇರಬೇಕು. ಯಾರೇ ಹೇಳಿದ್ರು ಅದು ವಾಸ್ತು ಅಂದಮೇಲೆ 100% ಒಂದೇ ಇರಬೇಕು. ಒಬ್ಬೊಬ್ಬನ್ ಬಂದು ಒಂದೊಂದು ರೀತಿ ನಿಮ್ಗೆ ಹೇಳೋದ್ರೆ ಅದು ತಪ್ಪಾಗುತ್ತೆ. ಆದರೆ ಯಾವುದೇ ವಾಸ್ತುವರಾಗಲಿ ಬೇಸಿಕ್ಸ್ ಏನಿದೆ ಅದನ್ನ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳೋದು ತುಂಬ ತಪ್ಪಾಗುತ್ತೆ. ಅಲ್ಲೇ ಜನ ಕನ್ಫ್ಯೂಸ್ ಆಗ್ತಾ ಇರೋದು. ಹಾಗಾಗಿ ನೀವು ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬರ್ಬೋದು, ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬರ್ಬೋದು. ಆ ರೀತಿ ನೋಡಕ್ ಹೋದ್ರೆ ಆ ಥರದ ರಿಸಲ್ಟ್ಸ್ ನಮ್ಮ ಮುಂದೆ ಇದುವರೆಗೂ ಕಂಡಿಲ್ಲ, ಮುಂದೇನು ಕಾಣಲ್ಲ. ನನ್ನ 23 ವರ್ಷದ ಅನುಭವದಲ್ಲಿ ಹೇಳ್ತಾ ಇದೆ, ಆ ರೀತಿ ಯಾವುದು ಇಲ್ಲ. ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬಂದ್ಬಿಟ್ರೆ ಏನಾಗ್ತದೆ, ಬಾಗಿಲು ಎದುರಿಗೆ ಸ್ಟೇರ್ ಕೇಸ್ ಬಂದ್ಬಿಟ್ರೆ ಏನಾಗ್ತದೆ? ಏನೂ ಆಗೋದಿಲ್ಲ. ಅದರಿಂದನೇ ತಪ್ಪಲ್ಲ, ನಿಮ್ಮ ಮನೆ ವಾಸ್ತು ಪ್ರಕಾರ ಇರೋದಿಲ್ಲ, ಬೇರೆ ತಪ್ಪುಗಳಿರುತ್ತೆ, ಬೇರೆ ಯಾವುದೋ ತಪ್ಪುಗಳಿರುತ್ತೆ. ಸುಮಾರು ಬೇರೆ ಬೇರೆ ತಪ್ಪುಗಳೆಲ್ಲ ಇದ್ದಾಗ ಅವು ಯಾವುದು ನೋಡದೆ, ಅವೆಲ್ಲನೂ ನೀವು ಐಡೆಂಟಿಫೈ ಮಾಡದೆ ಯಾವುದೋ ಸ್ಟೇರ್ ಕೇಸ್ನ ತೊಗೊಂಬಂದ್ಬಿಟ್ಟು ನೀವು ಸ್ಟೇರ್ ಕೇಸು ಪಶ್ಚಿಮಕ್ಕೆ ಹತ್ತಿ ಪೂರ್ವಕ್ಕೆ ಬರೋ ರೀತಿ ಮಾಡಿ ಒಳ್ಳೆಯದು. ಅದೇ ರೀತಿ ದಕ್ಷಿಣಕ್ಕೆ ಹತ್ತಿ ಉತ್ತರಕ್ಕೆ ಬರೋ ರೀತಿ ಮಾಡಿ ಒಳ್ಳೆಯದು.
ಯಾವ ಭಾಗದಲ್ಲಿ ಸ್ಟೇರ್ ಕೇಸ್ ಹಾಕಬೇಕು, ಯಾವ ರೀತಿ ಹತ್ತಬೇಕು, ಎಲ್ಲಿ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಅಷ್ಟೇ. ಅದನ್ನು ಬಿಟ್ಟರೆ ಯಾವುದೇ ಬಾಗಿಲಿಗೆ ಮೂಲೆಗಳು ಹೊಡಿದೇ ಇರೋ ರೀತಿ ಮೆಟ್ಲುಗಳನ್ನ ಏರ್ಪಾಟ್ ಮಾಡ್ಕೊಳ್ಳಿ. ಅಷ್ಟನ್ನು ಬಿಟ್ಟರೆ ಸ್ಟೇರ್ ಕೇಸ್ ಎದುರಿಗೆ ಬಾಗಿಲು ಬಂದರೆ ಏನೋ ಆಗ್ಬಿಡುತ್ತೆ. ಕೆಲವರು, ನಾನು ಅದನ್ನು ನೋಡಿದ್ದೇನೆ, ಕೆಲವರು ಅದು ಸ್ಟೇರ್ ಕೇಸ್ ಒಳಗಡೆ ಕಂಬಿ ಇರುತ್ತೆ, ಆಚೆ ಕಡೆ ಗಿರ್ಲ್ದಾಕಿರ್ತಾರೆ. ಅದು ಶನಿ ಮಹಾತ್ಮನು, ಅದು ಕಬ್ಬಣ, ಅದು ನಿಮಗೆ ಮ್ಯಾಗ್ನೆಟಿಕ್ ಪವರ್ಸು, ಅದು ನೆಗೆಟಿವ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮ್ಗೆ ಅದರಲ್ಲಿ ಐರನ್ ಇರುತ್ತೆ. ಹಾಗಾಗಿ ನೀವು ಆ ಸ್ಟೇರ್ ಕೇಸು ಇಲ್ಲಿ ಹಾಕ್ಬಾರ್ದಾಗಿತ್ತು, ಅಲ್ಲಿ ಹಾಕ್ಬೇಕಾಗಿತ್ತು. ಸ್ಟೇರ್ ಕೇಸ್ ಹೊಡೀರಿ ಅಂದರೆ ಅದ್ರ ಬಗ್ಗೆ ಗೊತ್ತಿದ್ದು ಮಾತ್ರ ಹೇಳಬೇಕು. ಅನುಭವ ಇಲ್ಲದೆ, ಗೊತ್ತಿಲ್ಲದೆ, ತಪ್ಪಾಗಿ ದಯಮಾಡಿ ವಾಸ್ತುವರೂ ಹೇಳೋದು ದೊಡ್ಡ ತಪ್ಪು. ಅದರ ಕರ್ಮನ ವಾಸ್ತು ಯಾರು ಆ ರೀತಿ ಹೇಳ್ತಾರೆ ಅವರು ಅನುಭವಿಸ್ತಾರೆ. ಮತ್ತು ಯಾರು ಅದನ್ನು ಗೊತ್ತಿಲ್ಲದೆ ಮಾಡ್ಕೊಳ್ತಾರೆ ಅವರಂತೂ ಅನುಭವಿಸ್ತಾನೆ ಇರ್ತಾರೆ. ಹಾಗಾಗಿ ದಯಮಾಡಿ ವಾಸ್ತು ಪ್ರಕಾರ ಸ್ಟೇರ್ ಕೇಸ್ಗಳು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋದಲ್ಲಿ ಸ್ಟೇರ್ ಕೇಸ್ ಎಲ್ಲೆಲ್ಲಿ ಬರಬೇಕು, ಬಾಗಿಲು ಮುಂದೆ ಸ್ಟೇರ್ ಕೇಸ್ ಬಂದರೆ ಏನು ಆಗೋದಿಲ್ಲ ಅಂತಲೂ ಹೇಳಿದ್ದೇನೆ. ಅದ್ರ ವಿಚಾರ ನಿಮಗೆ ಇವತ್ತು ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಮ್ಮ ಇರಾವಾಸ್ತು ಚಾನಲ್ನ ಇದೇ ರೀತಿ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ಥರದ ಒಳ್ಳೊಳ್ಳೆ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತೇನೆ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.